ಇವತ್ತು ಸ್ಯಾಂತಾ ಕ್ಲಾಸ್ ವಿಲೇಜನ್ನು ಎಕ್ಸ್ಪ್ಲೋರ್ ಮಾಡೋರಿದ್ದೀವಿ. ನೋಡಿ ನಮ್ಮ ಬಸ್ ಇಲ್ಲಿ ಸ್ಟಾಪ್ ಆಗಿದೆ, ಸೊ ನಾವು ಆ ಕಡೆ ಹೋಗ್ಬೇಕು. ನೋಡಿ ಇದೆ ಸ್ಯಾಂತಾ ಕ್ಲಾಸ್ ವಿಲೇಜ್. ಸ್ಯಾಂತಾ ಕ್ಲಾಸ್ ವಿಲೇಜ್ ಫಿನ್ಲ್ಯಾಂಡ್ನ ರೊವೇನಿಯಾಮಿನಲ್ಲಿರುವ ಒಂದು ಪ್ರಸಿದ್ಧ ಟೂರಿಸ್ಟ್ ಸ್ಥಳ. ಇಲ್ಲಿ ನೀವು ಸ್ಯಾಂತಾ ಕ್ಲಾಸ್ ಅವರನ್ನು ನೇರವಾಗಿ ಭೇಟಿ ಮಾಡ್ಬೋದು. ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ನವಂಬರಿಂದ ಫೆಬ್ರವರಿಲಿ, ಯಾಕಂದರೆ ಫುಲ್ ಸ್ನೋ ಇರುತ್ತೆ ಮತ್ತು ಕ್ರಿಸ್ಮಸ್ ವೈಬ್ಸ್ ಇರುತ್ತೆ. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ತುಂಬ ಚಳಿ ಇರುತ್ತೆ. ನಾನು ಪ್ರಿಫರ್ ಏನು ಮಾಡ್ತೀನಿ ಅಂತಂತಂದರೆ, ನೀವು ಅಲ್ಲೇ ಹೋಗಿ ರೆಂಟ್ ಮಾಡೋದು ಒಳ್ಳೇದು ಅನಿಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಯಾಕಂದರೆ ನಮಗೆ ಪ್ರಾಪರಾಗಿ ಐಡಿಯಾ ಇರೋದಿಲ್ಲ ಅಲ್ಲಿ ಕ್ಲೈಮೇಟ್ ಹೇಗಿರುತ್ತೆ, ಎಷ್ಟು ಚಳಿ ಇರುತ್ತೆ ಅಂತೆಲ್ಲ. ನಾವು ಲೇಯರಿಂಗ್ ಮೇಲೆ ಬಟ್ಟೆ ಹಾಕಿದ್ರೂ ಐ ಪ್ರಿಫರ್ ಅಲ್ಲಿ ಹೋಗಿ ಅಲ್ಲೇ ರೆಂಟ್ ಮಾಡಿ ಇದು ಮಾಡೋದು. ಸೊ ನಿಮ್ಮ ಚಾಯ್ಸು, ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಸೊ ಆಮೇಲೆ ಇಲ್ಲಿ ಏನಾದರೂ ಗೇಮ್ಸ್ ಆಡಬೇಕು ಅಂತಿದ್ರೆ ರೇನ್ಡಿಯರು, ಆಮೇಲೆ ಹಸ್ಕಿ ರೈಡು ಮತ್ತು ಸ್ನೋ ಮೊಬೈಲು. ಸೊ ಇದಕ್ಕೆಲ್ಲ ನೀವು ಮುಂಚಿತವಾಗಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಲಾಟ್ಸ್ ಇರುತ್ತೆ, ಇಷ್ಟೇ ಜನ ಅಂತ ಇರ್ತಾರೆ. ನೀವು ಅದರ ಮೇಲೆ ಹೋಗಿ ನಾವು ಅಲ್ಲಿ ಬುಕ್ ಮಾಡ್ತೀವಿ, ಅಲ್ಲೇ ಹೋಗಿ ಬುಕ್ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಮುಂಚೆ ಹೋಗಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಎಲ್ಲ ಏನಾದರೂ ಬೇಕಾದರೂ ತೊಗೋಬೋದು. ಆಮೇಲೆ ಅದು ರೆಸ್ಟೋರೆಂಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಗೋಲ್ಡ್ ವೆಜಿಟೇರಿಯನ್ಸ್ ಇದೆ ಆಪ್ಷನ್. ಮೋಸ್ಟ್ ಆಫ್ ದ ಹ್ಯಾವ್ ಯುವರ್ ಓನ್ ಸ್ಯಾಂತಾ ಲೆಟರ್. ಚೆನ್ನಾಗಿದೆ. ಮಾಡ್ತಾ ಇದೆ ಸ್ಯಾಂತಾ ಕ್ಲಾಸ್ ವಿಲೇಜಿಂದ. ಸೊ ಇದು ಶ್ರೀನಿ ಅವ್ರ ಪಪ್ಪ ಕಳಿಸ್ತಾ ಇದ್ದಾನೆ, ಇದು ನಾವು ಇವಾಗ ಮೇಲ್ ಬಾಕ್ಸಲ್ಲಿ ಪೋಸ್ಟ್ ಹಾಕೋಕೆ ಹೋಗ್ತಾ ಇದ್ದೆ, ತೋರುತ್ತೆ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಡೈಲಿ ಮೀಲ್ ಇಲ್ಲಿ ಹಾಕಬೇಕು. ಇಲ್ಲಿ ಆಗಷ್ಟೇ ಆಗ್ತಾ ಇದ್ದಾನೆ ನೋಡಿ. ಎಸ್ ಮಮ್ಮದು ವೆರಿ ಗುಡ್. ಸೊ ಇಲ್ಲಿ ಹಾಕಿರೋದು ನೆಕ್ಸ್ಟ್ ಇಯರ್ ಹೋಗುತ್ತೆ ಗೈಸ್. ನೋಡಿ ಇಲ್ಲಿಂದ ನ್ಯೂ ದಿಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? 5413 ಕಿಲೋಮೀಟರ್. ಟೋಕಿಯೋ 7340. ಹಿಂಗೆ ಲಂಡನ್ ಅಥೆನ್ಸ್ ಎಷ್ಟು ದೂರ ಇದೆ, ಎಲ್ಲ ಹಾಕಿದ್ದಾರೆ. ಎಷ್ಟು ಚಳಿ ಇದೆ ಅಂದರೆ ಕೈ. ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಅಲ್ಲಿಂದ ಹೋಗಿರೋದು, ಈ ಕಡೆಯಿಂದ ಬಂದ್ವಿ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ದೊಡ್ಡದು ಮಾಡಿಟ್ಟಿದ್ದಾರೆ ನೋಡಿ, ಸರ್ಕಲ್ ಅಂತ. ಎಷ್ಟು -12 ಇದೆ. ಇಲ್ಲೊಂದು ರೆಸ್ಟೋರೆಂಟ್ ಥರ ಇತ್ತು, ಅಲ್ಲಿ ಬಂದಿದ್ದೀವಿ ನೋಡ್ರಿ. ಮಿಸ್ಸಸ್ ಸ್ಯಾಂತಾ ಕ್ಲಾಸ್ ಗೆಟ್ಸ್ ವಾರ್ಮ್ಲಿ ವೆಲ್ಕಮ್ ಟು ಇಂಡಿಯಾ ಕ್ರಿಸ್ಮಸ್ ಮ್ಯಾಜಿಕ್. ಚೆನ್ನಾಗಿದೆಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಎಲ್ಲ ಮಕ್ಕಳು ಅನಿಸುತ್ತೆ ಹೇಗೆ ಬರೆದೋಗಿದ್ದಾರೆ. ಲವ್ ಓಕೆ, ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್. ಪೆನ್ ಕೊಟ್ಟಿದ್ದಾರೆ ಬರೆಯುವಾಗ. 6 years ಓಲ್ಡ್ ಬರೆದಿರೋದಿದೆ. 24th ಡಿಸೆಂಬರಿಗೆ ಬರೆದಿದ್ದಾರೆ 2025. ಈ ಥಿಂಗ್ಸ್ ಫ್ರಮ್ ಆಸ್ಟ್ರಿಯಾ. ಇವಾಗ ನಾವು ರೆಸ್ಟೋರೆಂಟಲ್ಲಿ ಹೋಗಿದ್ದೀವಿ. ಶೀನಿ ಇನ್ನೂ ತಂದಿಲ್ಲ, ಕ್ಯೂ ದೊಡ್ಡದಿದೆ, ಸ್ಲೋ ನಡೀತಾ ಇದೆ. ಅವನು ಇವಾಗ ಸ್ನೋ ಮೊಬೈಲ್ಗೆ ಹೋಗ್ತಾ ಇದ್ದಾನೆ. ಸೊ ಅದು ಒಂಥರ ಹಿಂಗೆ ಗಾಡಿ ಥರ ಇರ್ತದೆ ಅದ್ರ ಮೇಲೆ. ಆ್ಯಕ್ಚುಲಿ ಅಗಸ್ತ್ಯನ ಕರ್ಕೊಂಡು ಹುಡುಗರು ಅಲ್ಲೋ ಇಲ್ಲ ಅಂತ ಅಂದ್ಕೊಂಡು ನಾವು ಶ್ರೀನಿ ಒಂದೇ ಬುಕ್ ಮಾಡಿದ್ವಿ. ಬಟ್ ಚಲೋ ಮಾಡಿದ್ವಿ ಮರ. ಯಾಕಂತಂತಂದರೆ ಅಗಸ್ತ್ಯ ಬೀಚ್ ಹಿಡಿಯತಿದ್ದೆ ಅವ್ನು ಆಗಬಲ್ದ. ಸೊ ಅದಕ್ಕೋಸ್ಕರ ಅಂತೇಳಿ ಇವಾಗ ಅಲ್ಲಿಂದ ಟಕ್ ಅಂತೇಳಿ ಬಂದು ನಮ್ಮದು ಇದು ಮುಗೀತು.
ರೇಂಡೀರ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೆ. ಸ್ವಲ್ಪ ಕಾಫಿ ಚಾಕ್ಲೇಟ್ ತೊಗೊಂಡು ನಾವು ಹೋಗ್ತೀವಿ. ಅವ್ನು 1 ತಾಸು ಆಗುತ್ತೆ. ಅವ್ನು ಹೋಗಿ ಬಂದಮೇಲೆ ಬೇಕಾದರೆ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಚಳಿ ಕಡಿಮೆ ಆಗ್ಬೋದೇನೋ ಅಂದ್ಕೊಂಡು, ಚಳಿ ಕಡಿಮೆ ಆಗಲಿಲ್ಲ ಅಂತಂದ್ರೂ ಆಬ್ವಿಯಸ್ಲಿ ಬಂದಿದ್ದೀವಿ ಅಂದರೆ ನೋಡಲೇಬೇಕು. ಸೊ ಏನು ಪ್ಲ್ಯಾನ್ ಹಾಕಿದ್ದೀವಿ, ಇನ್ನೊಂದು ಲಾಸ್ಟ್ ಒಂದಿದೆ, ಹಸ್ಕಿ ರೈಡ್ ಒಂದಿದೆ, ಅದೊಂದು ಮುಗಿಸ್ಕೊಂಡ್ಬಿಟ್ರೆ ವಿ ಆರ್ ಗುಡ್ ಟು ಗೋ. ಬಟ್ ಏನು ಅಂತ ಹೆವಿ ಅಂದರೆ ಹೆವಿ ಚಳಿ ಅಂದರೆ ಕೈ ಎಷ್ಟು ಉರಿಯುತ್ತೆ ಗೊತ್ತಾ. ಸ್ವಲ್ಪ ಹಿಂಗೆ ಹೊರಗಡೆ ಹಿಂಗೆ ಕೈ ಬಗ 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 ಉರಿಯುತ್ತೆ. ನನ್ನ ಕೈದೊಂದು ಪ್ರಾಬ್ಲಮ್ ಆಯ್ತು ಇವತ್ತು. ಫಸ್ಟ್ ಟೈಮ್ ನನಗೆ ಮಖನೂ ಉರಿಯಾಕತ್ತಿತ್ತು. ಯೂಶ್ವಲಿ ನನಗಷ್ಟು ಎಫೆಕ್ಟ್ ಆಗಲ್ಲ. ನನಗೆ ಕಿವಿ ಎಲ್ಲರೂ ಅಷ್ಟರಲ್ಲಿ ಕಿವಿ ಮುಚ್ಕೋತಾರೆ. ಆಮೇಲೆ ನನಗೇನು ಅದೇನು ಡಿಫ್ರೆನ್ಸ್ ಭಾಳ ಅನ್ಸಂಗಿಲ್ಲ. ಅಂದರೆ ಐ ಥಿಂಕ್ ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ತಡ್ಕೊತೀನಿ ಅಷ್ಟೇ. ಬಟ್ ಇವತ್ತು ಇದೆಲ್ಲ ಉರಿಯಾಕತ್ತುಂಟೈತೆ ನಂದು ಬಗ 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 ಅಂತ ಅದಕ್ಕೋಸ್ಕರ ತೊಟ್ಟು ಯಾಕೆ ಬೇಕಪ್ಪ, ಇನ್ನೂ ಪೂರ ಎಂಟೈರ್ ಡೇ ಐತಿ, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಏನು ಅಂತೇಳಿ ಬಡ ಮತ್ತು ಇದನ್ನು ಮತ್ತು ಆಗಸ್ಟಿಗೆ ಏನೋ ಹಿಂಗೆ ಹಾಕೋಬಾರ್ದು. ಅವನ ಪ್ರಕಾರ ಹಿಂಗೆ ಹಾಕೊಂಡ್ರೆ ಕಳ್ರು ಅವ್ರು. ಯಾಕೆ ಹಾಕ್ಕೊಂಡಿದೀಯ ಮೈ ವರ್ ಮಿಯರಿಂಗ್ ದಾಟ್ ಮಾಡ್ಕೊಂಡು ಪಾವ ಫುಲ್ಲು ಹೆಂಗಾಗಿದ್ದ. ಇಟ್ಸ್ ಓಕೆ, ನಾವು ಹೀಸ್ ಫ್ಯಾನ್. ಇದನ್ನು ನಾನು ಟ್ರೈ ಮಾಡ್ಬೇಕಂತ ಮಾಡಿದ್ದೆ. ಗ್ಲೂಗಿ ಇಲ್ಲಿ ಎಲ್ಲ ಕಡೆ ಗ್ಲೂಗಿ ಅಂತ ಫುಲ್ ಫೇಮಸ್ ಇರುತ್ತೆ ಬಿಸಿ ಇದು. ಸೊ ಶ್ರೀನಿ ಇತ್ತಲ್ಲ, ನಾನು ಆ್ಯಕ್ಚುಲಿ ಹಾಟ್ ಚಾಕ್ಲೇಟ್ ಹೇಳಿದ್ದೆ, ನೀವು ಗ್ಲೋಗಿ ಏನಾಗತ್ತಿಲ್ಲ, ಅದಕ್ಕೆ ಗ್ಲೋಗಿ ತಂದಿರುತ್ತೆ. ಬಟ್ ಚೆನ್ನಾಗಿದೆ ಇದು ಸ್ಟ್ರಾಬೆರಿ ಅಗಸ್ತ್ಯಾಗಿ. ಇದೊಂದು ಕುಡಿತಾನೆ ಅವನು. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಇಲ್ಲಿ ಓದಿರ್ತಾ ಇದೆ ಪಾಪ. ಸೊ ಇಂಥದ್ದು ಇರುತ್ತೆ. ಒಂದು ಇದ್ರಲ್ಲಿ 4 ಜನನ ಕುಂದಿರಿಸ್ತಾರೆ. ಸೊ ಇಲ್ಲಿ ಹಸ್ಕಿ ಅವ್ರನ್ನ ಕಟ್ತಾರೆ, ಒಂದು 6-7 ಹಸ್ಕಿ ಗಿಡ ಕರ್ಕೊಂಡಿರ್ತವೆ. ಸೊ ಇಲ್ಲಿ ನೋಡಿ, ಇದು ಫಿಲ್ಟರ್ ಥರ ಮಾಡಿದರೆ ಒಳಗಡೆ ಇಷ್ಟು ಕೂಲ್ಡ್ ಇರ್ಬೋದು. ಲೆಕ್ಕನಾಗಿ ಈಗ ಬೆಂಕಿ ಕಾಯಿಸ್ಕೊಳಕ್ಕಿದ್ದಾರೆ. ಹಸ್ಕಿ ಪಾರ್ಕ್.